ಏಯ್ ಸೀತೆನು ಇಲ್ಲೇ ಅವಳು ಕಡ. ಯಾವ ಸೀತಾ? ಅದೇ ಕಡ, ನಮ್ಮ ಊರ್ಲಿ ನನ್ನೊಂದಿಗೆ ಸೀತೆ ಪಾಲ್ಟ್ ಮಾಡಿದ್ಲಲ್ಲ ಅಬ್ಬ, ಅವಳು ಮದುವೆ ಕೆಲಸಕ್ಕೆ ನಾವು ಬಂದಿರೋದು. ನಾವಿಬ್ರು ಬಂದಿರೋದೇನಾರ ಅವಳು ನೋಡಿದ್ರೆ ನಮ್ಮಿಬ್ಬರನ್ನು ಜೈಲ್ಗೆ ಹಾಕ್ಸ್ಬಿಡ್ತಾಳ ಅಷ್ಟೇ. ಹಳ್ಳಿಗೆ ಬಂದ್ಲು, ಹುಡುಕ ಬಂದು ಬುದ್ದಿದ್ಲು, ನಿನ್ ಜೊತೆಗೆ ಸೀತಾಪಾಠು ಮಾಡಿದ್ಲು, ಕಣ್ಣಲ್ಲಿ ಕಣ್ಣಿಟ್ಟು ನಿಂಗೆ ಕರೆಂಟು ಓಡಿಸ್ಬಿಟ್ಲು. ಆಮೇಲೆ ನಿಮ್ಮ ಮಟ್ಟಿಗೆ ಬಂದು ಹುಡ್ಕೊಂಡ್ಲು. ನಾವು ಸಿಟಿಗೆ ಬಂದು ಮೊದಲನೇ ದಿನವೇ ದರ್ಶನ ಕೊಟ್ಲು. ಅನುಮಾನವೇ ಬೇಡ, ಅವಳೇ ನೀನು ಹೆಂಡ್ತಿ ಅನ್ಕೊಂಡಿದ್ದೆ. ಆದರೆ ನೀನೇ ಬೇರೆಯವ್ರ ಜೊತೆ ಮದುವೆ ಅಂತಿದ್ದೆ. ಯಾಕೋ ಕತೆನೇ ಸರಿ ಹೋಯ್ತಿಲ್ಲ. ರಮಣ ನೋಡು, ಇನ್ನೂ ಅವಳು ಜೋಡಿ ಮಾಡಿಕೊಂಡು ಏನೇನೇನೋ ಕಲ್ಪನೆ ಕಂಡಿದ್ದೆ. ಅಯ್ಯೋ, ಇರ್ಲಿ ಕೂತ್ಕೋ. ಒಂದು ಕೆಲಸ ಮಾಡ್ದ, ಸುಮ್ಮನೆ ಅವಳು ಕಾಲು ಬಿದ್ದುಬಿಡು, ಇಲ್ಲ ಇದ್ಬಿಡಮ್ಮ. ಒಟ್ಟು ತುಂಬ ಊಟ, ಚಂದುಳ್ಳಿ ಎಣ್ಣೆ ಇಕ್ಳು ಕಣ, ಮುಟ್ಟು ಬನ್ಸೆ ಗೊತ್ತಾ ಇಲ್ಲ. ಟಾನಿಕ್ಕು ನಿನ್ಗೊಂದು ಅಂದ್ರೆ ಈಗೇನ್ ಮಾಡೋದು? ಏನ್ ಮಾಡದ, ಇಲ್ಲಿಂದ ಬೇರೆ ಕೇಳೋದು ಅಷ್ಟೇ. ಮಾಲಿನಿ ಯಾಕ ಕೇಳಿದ್ರೆ? ಅದೆಲ್ಲ ಆಮೇಲೆ ನೋಡ್ಕೊಳಮ್ಮ. ನೋಡು, ಬೀಸ ದೋಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ನಡಿ ನಡಿ ನಡಿ. ನನ್ನ ಮಾತು ಕೇಳ್ದ. ನಡ್ಡ. ಮ್ಯಾಮ್, ಇದು ನಿಮ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಟ್ರೈ ಮಾಡಿ. No, I don't think so. ಬೇರೆ ತೋರಿಸಿ. Okay, I'll show you another one. This will? Oh my god, no. This is too much, no. Fine, I think this goes well. Let me try. Okay. ಟಾನಿಕ್, ಎಲೆಕ್ಟ್ರಿಷಿಯನ್ ಬಂದಾಗ ಇಲ್ಲಿಂದ ಅಲ್ಲಿವರೆಗೂ ಬ್ಲೂ ಆ್ಯಂಡ್ ರೆಡ್ ಕಲರ್ ಮಿರ್ಚಿ ಬಲ್ಬ್ಸ್ ಹಾಕೋದಕ್ಕೆ ಹೇಳಿ. ಓಕೆ ಟಾನಿಕ್, ನನ್ನೇನು ನೋಡ್ತಿದ್ದೀರಾ? ಅಲ್ಲಿ ನೋಡಿ ಅಂತ ಹೇಳ್ತಿರೋದು. ಎಸ್ ಮ್ಯಾಮ್. ಹಾಗೆ ಟಾನಿಕ್, ಇವಾಗ ಫ್ಲವರ್ ಡೆಕೋರೇಷನ್ಗೆ ವಿಂಟರ್ಸ್ ಬರ್ತಾ ಇದ್ದಾರೆ. ಸೇಮ್ ಕಲರು ಫಸ್ಟ್ ಎಂಟ್ರೆನ್ಸಿಗೆ ಇದೇ ಫ್ಲವರ್ ಡಿಸೈನ್ ಆಗಬೇಕು. ಅಲ್ಲಿ ಗಾರ್ಡನ್ನಲ್ಲಿ ಮಲ್ಟಿ ಕಲರ್ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಾಗಬೇಕು. ಓಕೆನಾ ಟಾನಿಕ್? ಟಾನಿಕ್ ಟಾನಿಕ್, ಈ ಟಾನಿಕ್ ನೆಲ್ಲಿ ಅಂತ ಹುಡ್ಕೋದೀಗ. ಸಿಳ್ಳಿಗೆ ಹೋದ ಇವನು. ಡೆಕೋರೇಷನ್ ವರ್ಕ್, ಎಲೆಕ್ಟ್ರಿಷಿಯನ್ ಲೈಟಿಂಗ್ಸ್ ವರ್ಕ್ ಎಲ್ಲಾನು ಪೆಂಡಿಂಗ್ ಅಲ್ಲಿದೆ. ಇವನು ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಭಯ ಕಡ, ನಿನ್ನ ಹೆಸರು ಕರೀತಾಳೆ? ಅದು ಲವ್ ಕಡ. ಲಬ್ಬು? ಅಯ್ಯೋ ಮುದ್ದು. ಒಂದು ಕೆಲಸ ಮಾಡೋಣ, ಮಾಲಿನಿ ಹತ್ರ ಹೋಗಿ ಎಲ್ಲ ಡಿಸ್ಕಸ್ ಮಾಡೋಣಮ್ಮ. ಯಾ, ಇಟ್ಸ್ ಗುಡ್. ಓಕೆ, ರಮಣ, ಅವಳನ್ನ ಬಿಟ್ಬಿಡಕ್ ಮನ್ಸ ಐತಿಲ್ಲ ಕಡ. ಆ ಸೂರ್ಪಣೆ ಕಲ್ಸಿಗೆ ಹಾಕೊಂಡ್ರೆ ಇಸ್ಕಾಕ್ಬಿಡ್ತಾಳೆ. ನಡಿ. ಫೋನು. ಅಪ್ಪ ಅಪ್ಪ, ನಾಚಿಕಿಲ್ಲದ ಗಂಡ್ಸೈ, ಎಲ್ಲಿ ಹೊಡೈತಿದ್ದೆ? ಹೋಗಡ ಒಳಗೆ. ನಿನಗೆ ಹೆಂಗ್ ಗೊತ್ತಾಯ್ತು? ಅಲ್ಲಿ ಏನ್ ನಡೆದ್ರು ನಂಗೆ ಗೊತ್ತಾಗ್ಲಿ ಅಂತ ಒಂಟಿ ಕಾಲ್ ನಂಗೆ ನೀನು ತಪಸ್ ಮಾಡಿ ದೇವ್ರ ಹತ್ರ ವರ ಪಡ್ಕೊಂಡಿದ್ದೆ. ಹೋಗ್ಲಾ ಒಳಗೆ. ನಾನು ಮರ್ಯಾದೆ ಕಳಿಯೋಕೆ ಸಿಟಿಗೆ ಹೋಗಿದ್ದೆ. ಅಲ್ಲಪ್ಪ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಮಾಲಿನಿ ಹೊಟ್ಟಿ ತುಂಬಾ ನಿನ್ನ ಹುಡ್ಕಾಡ್ತಾವಳಂತೆ. ಹಾಳಾಗೋಗ್ಲಿ, ಅವಳು ಫೋನ್ ಆದ್ರೂ ಎತ್ತೋದ್ ಬೇಡವಾ? ಅದಕ್ಕೆ ನಂಗೆ ಫೋನ್ ಮಾಡಿದ್ಲು. ಅಪ್ಪ, ನಿನ್ಗಿಲ್ಲಿ ವಿಷಯ ಗೊತ್ತಿಲ್ಲ. ಇಲ್ಲಿ ನೋಡು, ನಿನ್ ಕೊಣಿ ಕೇಳಕ್ಕೆಲ್ಲ ನಂಗೆ ಪುರ್ಸತ್ತಿಲ್ಲ. ಕಾಯಕವೇ ಕೈಲಾಸ. ಓಕೆ, ಆಮೆ ನೋಡು. ಅಯ್ಯೋ ಅಪ್ಪ, ಇಲ್ಲಿ ಕೆಲಸ ಮಾಡಕ್ ಆಗಲ್ಲಪ್ಪ. ಯಾಕಡ ಆಗದು? ಒಪ್ಕೊಂಡು ಹೋಗಿದ್ದಿ ತಾನೆ, ಮಾಡು. ಮತ್ತೆ ಅಲ್ಲ ಆಗದು ಅಂತ ಇಲ್ಲಿ ವಾಪಸ್ ಬಂದ್ರೆ ಸುಮ್ಮನೆ ಬಿಟ್ಟಾರ ಇವರು? ಹೊದ್ದು ಕಾದಂಗ್ ಕಾದವ್ರೆ. ಅವ್ರ ಬಾಯಿ ಕೊಡಕ್ಕಾದತ್ತೇನ ನಿನ್ನ? ನಿನ್ಗೆ ಎಷ್ಟವೋ ಕಷ್ಟವೋ ಮಾಲಿನಿ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಇರು, ಅಟೆಯ. ಅಪ್ಪ, ಇಲ್ಲಿ ಕೇಳ ಗಂಡ್ಸೆ, ಆ ಅಡ್ಡಿಯವ್ರಿಗೆ ಮಾಲಿನಿ ತುಂಬಾ ಬೇಕಾದವಳಂತೆ. ಒಂಚೂರಿ ಅಡ್ಬಟ್ಟಾದ್ರೂ ಲಕ್ಷಾಂತರ ರೂಪಾಯಿ ನಷ್ಟವಂತೆ ಕಳ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಅಲ್ಲಿ ನಿಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಏನಾರ ವಾಪಸ್ ಬಂತೋ ಈಗ ನೋಡು, ನಾನು ನಿನ್ಗೆ ಅಪ್ಪ ಅಲ್ಲ, ನೀನು ನನಗೆ ಮಗ ಅಲ್ಲ. ಅಟೆ. ಹಲೋ ರಮಣ, ಅಪ್ಪನೇ ಊರಿಗೆ ಬರಬೇಡ ಅಂತಾನೆ. ಬಡ ಹೋಗಮ್ಮ. ಟಾನಿಕ್ಕು, ಅಪ್ಪನ್ಗೆ ಇಲ್ಲಿ ಏನ್ ನಡೀತೈತೆ ಅಂತ ಗೊತ್ತಿಲ್ಲ. ಊರಿಗೆ ಹೋಗ್ಬಿಟ್ಟು ಎಲ್ಲ ಹೇಳುಮ ಬಾ. ಅಪ್ಪನ್ ಮಾತು ಮೀರೋದ್ರೆ ಆಕ್ಸಿಡೆಂಟ್ ಆಗೋತಿದ್ ಕಡ. ನಮ್ಮ ಅಪ್ಪನಪ್ಪ ಮಾದಪ್ಪ ಎಲ್ಲ ನೋಡ್ಕೊತಾನೆ. ಬಾ ಬಾ ಮಾದೇಶ್ವರ. ರಾಂಬೋ, ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ ಇಲ್ಲಿ.
ಏನು ಅನುಷ್ಕಾ? ಒಳಗೋಗಿ ಫಸ್ಟ್ ಬಟ್ಟೆಗಳನ್ನೆಲ್ಲ ಇಟ್ಟಿರೋದನ್ನ ಐರನ್ ಮಾಡಿ. ಆ ಕಡೆ ಎಲ್ರಿ ಹೋಗ್ತಿದ್ದೀರಾ? ಒಳಗಡೆ ಹೋಗ್ರಿ. ಪೇಮೆಂಟ್ ಯಾವಾಗ ಮಾಡ್ತೀರೋ ಅದನ್ನ ಹೇಳಿ ಸರ್. ನಾನೀಗ ಕ್ಲೈಂಟ್ ಮನೇಲಿ ಇದ್ದೀನಿ, ನಿಮ್ಗೆ ಆಗಾಗ ಫೋನ್ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಕಾರಲ್ಲಿ ಕುತ್ಕೊಂಡು ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಪೇಮೆಂಟ್ ಯಾವಾಗ ಮಾಡ್ತೀರಾ ಅಂತ ಹೇಳಿ. ರಾಂಬೋ, ಅಕ್ಕನ ವಯಸ್ಸಿರಂಗದ. ಅಲ್ಲ, ಮೇಡಮ್ ವಾಯ್ಸು. ಈಗ ಓಡೋಗದ, ಹಿಂದೆ ತಿರ್ಗದ. ಹಿಂದೆ ತಿರುಗ್ದಂಗೆ ಓಡ್ಬಿಡುಮ್ಮ. ರಾಂಬೋ, ಎಸ್ ಮೇಡಮ್. ನೋ ಮೇಡಮ್. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ. ನೀನ್ ಫೋನ್ ಎತ್ತಲ್ಲ ಅಂತ ನಿಮ್ಮ ತಂದೆಯವ್ರಿಗೂ ಫೋನ್ ಮಾಡಿದ್ದೆ. ಒಳಗೆ ಇಷ್ಟು ಕೆಲಸ ಬಿದ್ದಿದೆ ಅಂತ ಗೊತ್ತಾ ನಿಂಗೆ? ನಾನು ನಿನ್ಗೆ ಹೇಳಲಿಲ್ವಾ ಮನೇಲಿ ತುಂಬ ಕೆಲಸ ಅದೇ, ಆಮೇಲೆ ಊರು ಸುತ್ತಕ್ಕೆ ಹೋಗೋಮು ಅಂತ. ಊರ್ ಸುತ್ತಕ್ಕ? ಮೇಡಮ್, ನಮ್ಮ ಸುತ್ತ ಊರದ, ಊರು ಸುತ್ತ ನಾವಿದ್ದೀಮಾ? ಸುಮ್ಮನೆ ನೀನು ಹೇಳೋದು ಮೇಡಮ್ಗೆ ಅರ್ಥ ಆಯ್ತಿಲ್ಲ. ಹೊಸೀರು ಅಕ್ಕ ಮೇಡಮ್, ಊರ್ ಸುತ್ತ ನಾನಿದ್ದೀಮ, ನಮ್ಮ ಸುತ್ತ ಊರಿದ್ದದ. ಸ್ಟಾಪ್, ಹೋಗಿ. ಬಡ ಆ ಕಡೆ ಅಲ್ಲ, ಈ ಕಡೆ. ಮೇಡಮ್, ನನಗೆ ಜ್ವರ ಬಂದ್ಬಿಟ್ಟದೆ. ಕೊತ ಕೊತ ಅಂತ ಕುದೀತದೆ ಮೇಡಮ್. ರಾಂಬೋ, ನಿನ್ನ ತಂದೆಯವರು ನನ್ನ ಹತ್ರ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಚಿಕ್ಕ ವಯಸ್ಸಿಂದ ನಿನ್ನನ್ನು ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದಾರೆ ಅಲ್ವಾ? ಸರಿ, ನಿನಗೆ ಸರಿ ಹೋಗೋ ಕೆಲಸನ ನಾನೇ ಕೊಡ್ತೇನೆ. ಬಾ. ಟಾನಿಕ್, ನೀನು ಕಿಚನ್ಗೆ ಹೋಗು. ಫುಡ್ ಸ್ಯಾಂಪಲ್ಸ್ ಬಂದಿದೆ, ಅದನ್ನ ಚೆಕ್ ಮಾಡು. ಎಸ್ ಮೇಡಮ್. ಏನಂದ ಹೇಳು? ಚೆಕ್ ಮಾಡು. ಹ್ಮ್ ಹ್ಮ್, ಗೋ ಗೋ. ರಾಂಬೋ, ಏನು ಯೋಚನೆ ಮಾಡ್ತಿದ್ಯಾ? ನಡಿ, ಬಾ. ಮೇಡಮ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ? ಇನ್ನೆಲ್ಲಿಗೆ? ಆಶ್ರಮ್ಗೆ. ಅಯ್ಯೋ, ಅವ್ರು ಕೂಡ ನಾನು ಬರಲ್ಲಪ್ಪ. ಯಾಕೆ ಬರಲ್ಲ? ನಿಂಗೆ ಕೆಲಸ ಇರೋದೇ ಅಲ್ಲಿ. ಮೇಡಮ್, ಇವತ್ತೊಂದಿನ ರಜಾ ಕೊಟ್ಬಿಡಿ, ಬೇಕಿದ್ರೆ ನನ್ನ ಸಂಬಳದಲ್ಲಿ ಮುರ್ಕೊಳ್ಳಿರುವಂತೆ. ಫಸ್ಟ್ ಆಫ್ ಆಲ್, ನಿನಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ದವ್ರು ಯಾರು? ರಾಂಬೋ, ನಂಗೆ ಟೈಮ್ ವೇಸ್ಟ್ ಆಗ್ತಿದೆ, ನಡಿ. ಯಾಕೆ ನಿಂತ್ಕೊಂಡೆ ರಾಂಬೋ? ಏನಾಯ್ತು? ನೋಡು, ಮೊದಲೇ ನಂಗೆ ಟೈಮ್ ವೇಸ್ಟ್ ಆಗ್ತಿದೆ, ನಡಿ. ಅಕ್ಕ, ಮೇಡಮ್, ನಾನು ಕೆಳಗೆ ಹೋಗಿ ಏನಾರ ಬೇರೆ ಕೆಲಸ. ಏನು ಬೇಡ, ನಡಿ ನಡಿ ರಾಂಬೋ, ಟೈಮ್ ವೇಸ್ಟ್ ಆಗ್ತಿದೆ, ಪ್ಲೀಸ್ ನಡಿ ನಡಿ. ನಡಿ. ಹಾಯ್ ಆಶ್. ಹಾಯ್. ಮಾಲಿನಿ ಹಿಯರ್. ಇಟ್ಸ್ ಓಕೆ. ಐಶು, ರಾಂಬೋ ಅಂತ ನಿಮ್ಗೆ ಅಸಿಸ್ಟ್ ಮಾಡ್ತಾನೆ. ಶಾ. ರಾಂಬೋ, ಪ್ಲೀಸ್ ಟೇಕ್ ಕೇರ್. I'll see you later. ಬಾಯ್. Bye. ಅಯ್ಯಯ್ಯೋ, ಜಿಂಕೆ ಅಂತ ಅಕ್ಕ ಬಂದು ಈ ಸಿಂಹದ ಬಾಯಿಗೆ ಹಾಕ್ಬಿಟ್ರಲ್ಲಪ್ಪ ಈ ಅಕ್ಕ. ಓ ಗಾಡ್. ರ್ಯಾಂಬೋ, ಕಾಟನ್ ಕೊಡು. ತಗೊಂಡ ಕಣ್ಣಲ್ಲಿ ಇಡಿಯಟ್, ವೆಟ್ ಮಾಡ್ಬಿಟ್ಟಿಡು. ಆಯ್ತಾ ರ್ಯಾಂಬೋ, ಏನ್ ಮಾಡ್ತಿದ್ಯಾ? ಏಯ್, ಕಾಣಲ್ವೇನು ನಿನ್ಗೆ? ಕಣ್ಮೇಲೆ ಇಡು ಅಂದ್ರೆ ಮೂಗ್ ಮೇಲೆ ಇಡ್ತಿದ್ಯಲ್ಲ. ನಿನ್ನಂತ ಎಲ್ಬೋರ್ಡ್ಗೆ ಆ ಮಾಲಿನಿ ಅದು ಹೇಗೆ ಕೆಲಸ ಕೊಟ್ಲು? ನನ್ನ ಹಣೆ ಬರ ಸರಿ ಇರಲಿಲ್ಲ, ಅದಕ್ಕೆ ತಕೊಂಡವ್ರೆ. ರ್ಯಾಂಬೋ,
ನಿಮಗೆ ಪೆಡಿಕ್ಯೂರ್ ಮಾಡಕ್ ಬರುತ್ತಾ? ಇದೇನೋ ಕೇಳ್ತಾವಳಲ್ಲ, ಗೊತ್ತು ಅಂತ ಹೇಳಿದ್ರೆ ಒಳ್ಳೇದು. ಬರ್ತದ? ಹೇ, ಈ ಭಾಷೆನೆಲ್ಲ ಕೇಳಿದ್ದೀನಲ್ಲ. ರ್ಯಾಂಬೋ, ಯಾವೂರು ನೀನು? ಯಾವೂರು? ಮಂಡಿಪುರ. ಸದ್ಯ ಮಲ್ಗೆಪುರ ಅಲ್ಲ. ಅಪ್ಪಿ ತಪ್ಪಿ ಅವನೇನಾದ್ರೂ ಆಗಿದ್ದಿದ್ರೆ ಕೈಕಾಲು ಮುರಿತಿದ್ದೆ. ಯಾರು ಮೇಡಮ್? ಅಲ್ಲೊಬ್ಬ ರಾಮು ಅಂತ ದೊಡ್ಡ ಇಡಿಯಟ್ ಇದ್ದಾನೆ. ಅವರಮ್ಮ ಅವನಿಗಿಂತ ದೊಡ್ಡ ಇಡಿಯಟ್. ಅಪ್ಪಿ ತಪ್ಪಿ ಅವರಿಬ್ರು ಏನಾದ್ರೂ ನನ್ನ ಕಣ್ಮುಂದೆ ಬಂದ್ರೆ ಕೊಲೆ ಮಾಡ್ಬಿಡ್ತೀನಿ. ಯಾಕೆ ಮೇಡಮ್ ನಿಮ್ಗೆ ಅವ್ರ ಮ್ಯಾಗ ಅಷ್ಟು ಕೋಪ? ಯಾಕಂದ್ರೆ ಆ ಅಮ್ಮ ಮಗ ಇಬ್ರಿಗೂ ತುಂಬಾ ಕೊಬ್ಬು. ಅದರಲ್ಲೂ ಆ ಜಯಮ್ಮಂಗಂತೂ ಸಿಕ್ಕಾಪಟ್ಟೆ ದುರಂಕಾರ. ಏನೋ ಅವ್ರ ಮಗ ದೊಡ್ಡ ಇಂಟರ್ನ್ಯಾಷನಲ್ ಮಾಡೆಲ್ ಅನ್ನೋ ಆಗ ಆಡ್ತಾಳೆ. ಅವ್ನ ಮುಖ ನೋಡಿದ್ರೇನೆ ಅಸಹ್ಯ ಆಗುತ್ತೆ ನನಗೆ. ನನ್ನ ಮದುವೆ ಒಂದು ಮುಗಿಲಿ, ಆಮೇಲೆ ನನ್ನ ಡ್ಯಾಡಿಗೆ ಹೇಳಿ ಅವ್ರ ಮನೆನ ಡೆಮಾಲಿಷ್ ಮಾಡಿಸ್ತೀನಿ. ರ್ಯಾಂಬೋ, ನಿನಗೆ ಮಲ್ಗೆಪುರ ಗೊತ್ತಾ? ಗೊತ್ತು, ನಮ್ಮೂರಿಂದ 10 ಮೈಲಿ. ಸೂಪರ್. ಹಾಗಿದ್ರೆ ರ್ಯಾಂಬೋ, ಆ ರಾಮುನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬ. ನನ್ನ ಮನೆ ಕಾರ್ ತೊಳೆಕ್ ಇಟ್ಕೊಂತೀನಿ. ಬೇಡ, ಇದು ಯಾಕೋ ನಿಮ್ದು ಜಾಸ್ತಿ ಆಯ್ತು. ವಾಟ್? ಮೊದಲೇ ನಿಮ್ಗೆ ಅವ್ನು ಕಂಡ್ರಾಗಲ್ಲ, ಸುಮ್ಮನೆ ಯಾಕೆ ದಿನ ಅವ್ನ ಮುಖ ನೋಡಿರಿ ಅಂತ. ಅದು ನಿಜಾನೆ. ಮೊದಲೇ ಕನ್ಸಲ್ ಬೇರೆ ಬಂದ ಇಡಿಯಟ್. ಅಯ್ಯಯ್ಯೋ, ನನ್ನ ಕನಸಿನಲ್ಲೂ ಇವಳೇ ಬಂದಿದ್ಲು. ಯಾಕೆ ಬಂದಿದೆ ಮೇಡಮ್? ಯಾವಳಗ್ ಗೊತ್ತು. ಅವ್ನು ನನ್ನ ಕನ್ಸಲ್ಲಿ ಬಂದಿದ್ದಕ್ಕೆ ಬದುಕೊಂಡ. ನಿಜವಾಗ್ಲೂ ಏನಾದರೂ ಬಂದಿದ್ದಿದ್ರೆ ನಮ್ಮನೆ ನಾಯಿನ ಚೂ ಬಿಟ್ಬಿಡ್ತಿದ್ದೆ. ಪದೇ ಪದೇ ಯಾಕಾದ್ರೂ ನನ್ನ ಲೈಫಿಗೆ ಬರ್ತಾನ ಈಚೆಟ್. ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಾನು ಹೆಡ್ ಮಸಾಜ್ ಮಾಡಬೇಕು. ತಗೋ, ಈ ಕಡೆ ಬಂದ್ಯಾ? ತಗೋ. ನನ್ನ ತಲೆನೇ ಹೊಡಿಬೇಕು ಅಂತಿರೋಳಿಗೆ ತಲೆ ಮಸಾಜ. ಒಡ್ಡರಮ್ಮ ಒಡು ಒಡು. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಗೌತಮ್? ಇವನ್ಗೆ ಬಾಯ್ತುತ್ ಬೇರೆ ಕೇಳು. ಬಾಕ್ಸಿಂಗು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಈಗ ಅದ್ ಯಾವನ್ ಕೈಯಲ್ಲ ಒಡಿಸ್ಕೊಂಡು ಕೈನೂ ಮುರ್ಕೊಂಡು ಮನೆಗೆ ಬಂದಿದ್ಯಲ್ಲೋ, ನಾಚಿಕೆ ಆಗಲ್ವಾ ನಿನ್ಗೆ? ಡ್ಯಾಡ್, ಈಗ ನೀನು ನನ್ನ ಹತ್ರ ಇದನ್ನೆಲ್ಲ ಕೇಳೋಕೆ ಬರಬೇಡ. ಅಲ್ಲ ಕಣೋ ಗೌತಮ್, ನೀನು ಹೊಡಿಯಕ್ಕೆ ಬಂದವನ್ನ ಒಂದೆರಡು ಪಂಚ್ ಹೊಡೆದು ನಾಕ್ಔಟ್ ಮಾಡೋದು ಬಿಟ್ಟು ನೀನೇ ಅವನ ಕೈಯಲ್ಲಿ ಓಡಿಸ್ಕೊಂಡು ಮನೆಗೆ ಬಂದಿದ್ಯಲ್ಲೋ. ಛೇ, ನಾನು ಟ್ರೈ ಮಾಡಿದೆ ಡ್ಯಾಡ್, ಆದರೆ ಅವನು ನನಗಿಂತ ದೊಡ್ಡ ಬಾಕ್ಸರ್ ಅಂತ ಅನಿಸುತ್ತೆ. ಸಾಲದಕ್ಕೆ ಹಳ್ಳಿಯವನು ಬೇರೆ ಚೆನ್ನಾಗಿ ಹೊಡೆದಾಕ್ಬಿಟ್ಟ. ಅಯ್ಯೋ ಗೌತಮ್, ಇವತ್ತು ಐಶು ಮನೇಲಿ ಏನೋ ಪೂಜೆ ಇದೆ ಅಂತ ನೀನು ಕರ್ತಿದ್ರಲ್ವಾ? ಬತ್ತಿಲ್ಲ. ಏಯ್ ಟನಿಕು, ಟನಿಕು ಏಂಡ ಮಾಡ್ತಿದ್ದೆ ಇಲ್ಲಿ? ಅದೇನೋ ಪೂಜೆ ಇದ್ದಂತಲ್ಲ, ಅದಕ್ಕೆ ಡೆಕೋರೇಷನ್ ಮಾಡಿ ಲೈಟ್ ಬಿಡ್ತಿದ್ದೆ. ಅವಳೇನಾರ ನೋಡಿದ್ರೆ ನಮ್ಮ ಪಟಾಗೆ ಪೂಜೆ ಮಾಡ್ಬಿಟ್ಟು ಡೆಕೋರೇಷನ್ ಮಾಡಿ ಲೈಟ್ ಹಾಕ್ಬಿಡ್ತಾರೆ. ಏಯ್ ಇದೆಲ್ಲ ಬಿಡ್ಡ, ಬಾ. ಎಸ್ ಮೇಡಮ್. ರಾಂಬೋ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅಕ್ಕ, ಅದು ಅದೇ ಅಲ್ಲಿಗ ಪೂಜೆ ಶುರು ಆಗ್ತಾ ಇದೆ. ಇಬ್ರು ಬನ್ನಿ, ಅವ್ರಿಗಿನ ಸಹಾಯ ಮಾಡಿ. ಯಾವ ಪೂಜೆ ಅಕ್ಕ? ಗೌರಿ ಪೂಜೆ. ನಮ್ಮ ಮನೆ ಮಗಳು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾ ಇದ್ದಾಳೆ. 100 ವರ್ಷ ಅವಳು ಮುತ್ತೈದೆಯಾಗೆ ಬಾಳ್ಬೇಕು ಅಂತ ಮಾಡೋ ಪೂಜೆ. ಬನ್ನಿ ಬನ್ನಿ. ಹೋಗ್ತಿದ್ಯಾ? ಅಲ್ಲಿ ಇತ್ಲ ಕಡೆ ಬಾಗ್ಲದ ಹೋಗ್ಬಿಡು ಬಾ. ಪೂಜೆ ನೋಡಿದ್ರೆ ತಿಥಿ ಮಾಡ್ಬಿಡ್ತಾಳೆ, ಬಾ ಬಡ. ಏ ರಾಂಬೋ, ಅಲ್ಲೆಲ್ಲಿಗೆ ಹೋಗ್ತಾ ಇದ್ಯಾ? ಪೂಜೆ ನಡೀತಾ ಇರೋದು ಈ ಕಡೆ. ಅಕ್ಕ, ಅದು ಹಂಗಾಸ್ ಬಂದ್ಬಿಡುಮು ಅಂತ ಹೋಯ್ತಿದ್ದಿ.
ಅಲ್ಲೆಲ್ಲ ಯಾಕಪ್ಪ ಹೋಗೋದು, ಇಲ್ಲೇ ನಡೀತಾ ಇದೆ ಪೂಜೆ, ಬಾ ಕರ್ಕೊಂಡು ಹೋಗ್ತೀನಿ ಬಾ. ಗೌರಿ ಪೂಜೆಲಿ ಗೌರಿ ನಿನ್ನ ಹೋಗ್ಬಿಟ್ರೆ ದುರ್ಗಿ ಗ್ಯಾರಂಟಿ ಕರ್ಮ. ನನ್ನ ಕಷ್ಟ ನಂಗೆ ಸುಂಪಟ. ನೋಡ್ರಿ ಪೂಜೆಗೆಲ್ಲ ರೆಡಿ ಆಗಿದೆ. ಸರಿ ಅಕ್ಕ. ರ್ಯಾಂಬೋ ಇಷ್ಟೊತ್ತು ಎಲ್ಲೋಗಿದೆ? ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ನೋಡು. ಗುರುಗಳೇ, ಇದನ್ನ ಇಲ್ಲಿ ಮ್ಯಾಲೆ ಇಟ್ಬಿಡ್ತೀನಿ. ಯಾವಾಗಲೂ ಕಲ್ಸದ ಪಕ್ಕನೇ ಇರಬೇಕು. ಮೇಡಮ್ ಸ್ವಲ್ಪ ಎತ್ತಿಡಿ ಮ್ಯಾಗೆ. ಅಯ್ಯೋ, ಇಳಿಯೋದೆಲ್ಲ ಉಲ್ಟಾ ಇಟ್ಬಿಟ್ಟಿದ್ದೀರಿ. ಸರಿ ಮಾಡ್ತೀನಿ ತಡ್ರಿ. ಎರಡು 4 6 8 10 12 13 ಬಾಳೆಹಣ್ಣು ಬೆಸ ಸಂಕಲ್ ಇಟ್ಬಿಟ್ಟಿದ್ದೀರಾ. ಟಾನಿಕು ಪರವಾಗಿಲ್ಲ, ಎಲ್ಲ ತಿಳ್ಕೊಂಡಿದ್ಯಾ? ಒಂದು ಹೆಣ್ಣಾಗಿ ನನಗೆ ಇದೆಲ್ಲ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತು? ಅಕ್ಕ, ನಮ್ಮವ್ವ ಹೇಳ್ಕೊಟ್ಟಿರೋದಕ್ಕ. ಒಳ್ಳೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದೆ ಬಿಡಪ್ಪ. ಅಮ್ಮ, ನಿಮ್ಮ ಮಗಳು ಬರಕ್ಕೆ ಹೇಳಿ. ಹಾಂ, ರಾಂಬು ಇಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲಿರು ಅಂತಂದ್ರೆ ಬೇರೆ ಎಲ್ಲೋ ಹೋಗ್ತಾ ಇದೆಯಲ್ಲ. ಅಕ್ಕ, ಅದು ಅವ್ರಿಗೆ ಲೈಟ್ ಇಟ್ಕೊಳಕ್ ಹೋಯ್ತಾ ಇದ್ದೀನಿ. ಅಲ್ಲಿ ಬೇರೆ ಯಾರು ಕಳ್ಸಪ್ಪ, ಇಲ್ಲಿ ಶಾಸ್ತ್ರ ಎಲ್ಲ ಸರಿಯಾಗಿ ನಡೀತಿದೆಯೋ ಇಲ್ವೋ ನೋಡ್ಕೋಬೇಕಲ್ಲ. ಅಕ್ಕ, ನಮ್ಮ ಆಫೀಸ್ನಲ್ಲಿ ಎಲ್ಲ ಹೆಣ್ಣೈಕ್ಲೆ, ಯಾರು ಗಂಡೈಕ್ಲಿಲ್ಲ. ಆ ಲೈಟ್ ಅದಲ್ಲ, ಆ ಲೈಟು ತುಂಬ ತೂಕ ಇದೆ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ಕೊತಿರ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಅಲ್ಲಿಂದನೇ ಹೇಳ್ತೀನಿ. ಆಶ್ ಬರ್ತಿದ್ದಾರೆ. ರಾಂಬೋ, ಈ ಲೈಟಿಂಗ್ಸ್ ಆ ಕಡೆ ತಗೊಂಡ್ ಬನ್ನಿ. ಟಾನಿಕೋ ಅಲ್ಲೇ ಇಟ್ಕೋ. ರಮಣ, ನೋಟ 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 ನೋಟ. ಏನ್ ಚಂದಗೋಲ್ಡ, ನೀನು ಅವತ್ತು ರಾಮನ್ ವೇಷ ಹಾಕ್ದಾಗ ಅವ ಕುತ್ತಿಗೆಗೆ ತಾಳಿ ಕಟ್ಬಿಡ್ಬೇಕಿತ್ತು. ಈ ಲಕ್ಷ್ಮಿ ಆ ಲಕ್ಷ್ಮಿ ಎಲ್ಲ ನಿಂದೆ ಆಗ್ಬಿಡ್ದು ಕಡ. ಏಯ್ ಸುಮ್ಮನಿರಡ, ಏನಾರ ಸಿಗಾಕೊಂಡ್ರೆ ಇಬ್ಬರನ್ನು ಸಿಕ್ಕಿದುಂಡೆ ಮಾಡ್ಬಿಡ್ತಾಳೆ ಅಷ್ಟೇ. ಅಯ್ಯೋ, ಬೇಡ ಬೇಡ ಅಂದ್ರೆ ಈ ಹಾಳತ್ ಕಣ್ಣು ಅವಳೇ ನೋಡ್ತದಲ್ಲ. ಇವಳೇ ನೋಡಿ ಮದ್ವೆ ಹೆಣ್ಣು. ಎಲ್ಲರಿಗೂ ಕೈ ಮುಗಿಯಮ್ಮ. ಚೆನ್ನಾಗಿರುತ್ತೆ, ಬಾಮ್ಮ ಕೂತ್ಕೋ.
ಪಶ್ಯತಾಂ ಧೂಪಮಾಗ್ರಾಪಯ. ಹಾರ ಕೊಡಿ. ಹಾ ರ್ಯಾಂಬೋ ಹಾರ ತಗೋ. ರ್ಯಾಂಬೋ ಹಾರ.